ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧವಾಗಿ ಮುಗಿಬೀಳಲಾಗ್ತಾ ಇದೆ. ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ಈಗ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. ಎಲ್ಲಾ ಕೇಸುಗಳನ್ನ ಹಿಂದುತ್ವಕ್ಕೆ ಲಿಂಕ್ ಮಾಡಬಾರದು. ಕೆಲವು ಸಾರಿ ಕ್ರಿಮಿನಲ್ ಕೂಡ ಇರ್ತಾರೆ, ರೌಡಿ ಶೀಟರ್ಗಳು ಅಲ್ಲಿ ಇರ್ತಾರೆ ಈಗಂತ ಹೇಳಿಕೆ ಕೊಟ್ಟಿರುವಂತದ್ದು. ಎಲ್ಲಾ ಕೇಸುಗಳನ್ನ ಹಿಂದುತ್ವಕ್ಕೆ ಲಿಂಕ್ ಮಾಡಬಾರದು. ಸುಹಾಸ್ ಶೆಟ್ಟಿ ಕೊಲೆ ಕಾಂಗ್ರೆಸ್ ವಿರುದ್ಧವಾಗಿ ಮುಗಿಬೀಳ್ತಾ ಇದೆ ಒಂದು ಕಡೆ ಬಿಜೆಪಿ. ಈಗ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು ಸಚಿವ ಎಂಬಿ ಪಾಟೀಲ್. ಎಲ್ಲಾ ಕೇಸುಗಳನ್ನ ಹಿಂದುತ್ವಕ್ಕೆ ಲಿಂಕ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲವರು ಕ್ರಿಮಿನಲ್ಗಳಿರ್ತಾರೆ, ರೌಡಿ ಶೀಟರ್ಗಳಿರ್ತಾರೆ, ಹಿಂದುತ್ವದ ಬಣ್ಣವನ್ನ ಕಟ್ಕೊಂಡು ನಾಟಕ ಆಡ್ತಾ ಇರ್ತಾರೆ. ಅಂತವರನ್ನ ಕೂಡ ಹಿಂದುತ್ವಕ್ಕೆ ಲಿಂಕ್ ಮಾಡಿದ್ರೆ ಹೇಗೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿರುವಂತದ್ದು. ಯಾವುದೇ ಧರ್ಮದವರಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಸ್ಟೇಟ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲವನ್ನೂ ಒಯ್ದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗಬಾರ್ದು. ಇವತ್ತು ಅನೇಕ ಸಲ ಕ್ರಿಮಿನಲ್ಸ್ ಇರ್ತಾರೆ, ರೌಡಿ ಶೀಟರ್ಸ್ ಇರ್ತಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಆಗಿದಾವೆ, ಭೀಮಾ ತೀರದಲ್ಲಿ ಬೇಕಾದಷ್ಟು ಆಗ್ತವೆ. ಅದ್ರ ಒಯ್ದು ನಾವು ಒಂದು ಪಕ್ಷಕ್ಕೆ ಹಚ್ಚಕ್ಕೆ ಬರ್ತದ? ಅದು ಪರಮೇಶ್ವರ್ ಹೇಳಿದ್ದಾರೆ. ಅದ್ರ ಮೇಲೆ ಯಾರ ಮೇಲೆ ಇವತ್ತು ಸಹ ಕೇಸ್ಗಳಿದ್ದಾವೆ, ಇದು ಎಲ್ಲನೂ ಕೂಡ ಇದನ್ನು ಹೇಳಿದ್ದಾರೆ. ಅವೆಲ್ಲನೂ ಇಂಥವ್ರು ತಾವು ಬಡದಾಡಿ ಇವತ್ತು ಸಹ ಅದೇ ಅವ್ರು ಹಿಂದೂಗಳೇ ಇರ್ಬೋದು, ಮುಸಲ್ಮಾನರೇ ಇರ್ಬೋದು. ಮನೆ ಆಗಲಿಲ್ವಾ ಬಿಜಾಪುರದಲ್ಲಿ ಒಂದು ಶೂಟೌಟ್ ಆಗಲಿಲ್ವಾ? ಅದೆಲ್ಲವನ್ನು ಒಯ್ದು ಹಿಂದೂ ಮುಸ್ಲಿಮ್ಗೆ ಹೋಗಿ ಹಚ್ಚೋದು ಸರಿಯಲ್ಲ. ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್. ಅದು ಯಾವುದೇ ಜಾತಿಯವರು ಇರಲಿ, ಯಾವುದೇ ಧರ್ಮದವ್ರು ಇರಲಿ, ಯಾವುದೇ ಪಕ್ಷಕ್ಕೆ ಅವ್ರು ಅಂಟ್ಕೊಂಡಿರಲಿ, ಕ್ರಿಮಿನಲ್ಸ್ ಅವರು ಒಂದು ಬೇರೆಯೇ ಜಾತಿ. ಅದು ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಸ್ತರು ಅಲ್ಲ, ಬೌದ್ಧರು ಅಲ್ಲ, ಸಿಖ್ರು ಅಲ್ಲ. ಆ ಜಾತಿನೇ ಬೇರೆ. ಅದು ಕರೆಕ್ಟ್. ಅದನ್ನ ಹೇಳ್ತಾರಲ್ಲ, ಅವರು ಅದೇ ರೌಡಿ ಶೀಟರ್ನ ವಿಜೃಂಭಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಯ್ದು ಅದನ್ನ ಹಿಂದುತ್ವ ಜನ ನೋಡ್ತಾ ಇದ್ದಾನಲ್ಲ, ಗೊತ್ತಿರಂಗಿಲ್ವಾ? ಆ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಇದು ಇವ್ನು ರೌಡಿ ಶೀಟರು ಹಿಂಗೆಲ್ಲ ಇವ್ರ ಹಿನ್ನೆಲೆ, ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಗೊತ್ತಿರೋದಿಲ್ವಾ? ಅದನ್ನು ಒಯ್ದು ಇವರು ರಾಜಕೀಯ ಮಾಡ್ಬೇಕಂತಾರಂದ್ರೆ ಇದು ಭಾಳ ಅಸಹ್ಯ ಪರಿಸ್ಥಿತಿ. ಇದು ಡಾಕ್ಟರ್ ಪರಮೇಶ್ವರ್ ಅವರು ಸ್ಟೇಟ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲವನ್ನೂ ಒಯ್ದು ನೀವು ಹಿಂದುತ್ವಗ ಜಾತಿಗೆ ಹಚ್ಚುವಂಥದ್ದು ಆಗಬಾರ್ದು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಮೇಲೆ ಈ ಹಿಂದೆ 5 ರಿಂದ 6 ಕೇಸುಗಳು ಇದಾವೆ ಅಂತ ಅಲ್ಲಿರ್ತಕ್ಕಂಥ SP ಅಗರ್ವಾಲ್ ಅವರೇ ಹೇಳಿಕೆ ಕೊಡ್ತಾರೆ. ಸುಹಾಸ್ ಶೆಟ್ಟಿ ಈ ಹಿಂದೆ ಹಲವು ಕ್ರಿಮಿನಲ್ ಕೇಸುಗಳಲ್ಲಿ ದಾಖಲಾಗಿದ್ರು, ಅವರ ಹೆಸರುಗಳ ಉಲ್ಲೇಖವಾಗಿದೆ. ಅವರ ವಿರುದ್ಧವಾಗಿ ರೌಡಿ ಶೀಟರ್ ಕೇಸ್ ಓಪನ್ ಆಗಿತ್ತು. ಸುಹಾಸ್ ಶೆಟ್ಟಿ ಇವರನ್ನ ಹಿಂದೂ ನಾಯಕ ಅಂತ ಬಿಜೆಪಿ ಬಿಂಬಿಸಲಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಹಿಂದುತ್ವವನ್ನ ಕಟ್ಟೋದು ಅವಶ್ಯಕತೆ ಇಲ್ಲ. ಅವರ ವಿರುದ್ಧವಾಗಿ ಕ್ರಿಮಿನಲ್ ಸೇರಿದಂತೆ ರೌಡಿ ಶೀಟರ್ಗಳೆಲ್ಲರೂ ಕೂಡ ಹಿಂದುತ್ವದ ಮುಖವಾಡವನ್ನ ಧರಿಸಿ ಈ ರೀತಿಯಾಗಿ ನಾಟಕ ಮಾಡ್ತಾ ಇರ್ತಾರೆ. ಅವರನ್ನ ಹಿಂದುತ್ವಕ್ಕೆ ಹೋಲಿಕೆ ಮಾಡೋದು ಸರಿಯಲ್ಲ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಡ್ತಾ ಇರುವಂತದ್ದು.